ದಿಗಂತ ಡಿಜಿಟಲ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ. ನಾನು ಜ್ಯೋತಿ ದಫೇದಾರ್. ಹೆಂಗಿದ್ರಿ ಎಲ್ಲ? ಆರಾಮಿದ್ರಾ? ಸೌಖ್ಯನಾ? ಆಸರಿಗೆಗೆ ಏನಾದರೂ ಬೇಕಾ? ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ವಿಶ್ವ ಹವ್ಯಕ ಸಮ್ಮೇಳನ ಕಾರ್ಯಕ್ರಮದಲ್ಲಿದ್ದೀನಿ. ಇದು ನಡೀತಾ ಇರೋದು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ. ಇಲ್ಲಿ ಎಂಟೈರ್ಲಿ ಬ್ರಾಹ್ಮಣ ಸಮುದಾಯದ ಸಂಸ್ಕೃತಿಯನ್ನು ಹಾಗೂ ಅವರ ಪಾಠಶಾಲೆಗಳನ್ನು, ಅವ್ರು ಯಾವ ರೀತಿ ಯಜ್ಞಯಾಗಗಳನ್ನು ಮಾಡ್ತಾರೆ, ಹಾಗೆ ಪೂಜಾ ವಿಧಾನಗಳನ್ನು, ಇವೆಲ್ಲವನ್ನು ಕೂಡ ಎಂಟೈರ್ಲಿ ಬ್ರಾಹ್ಮಣ ಸಮುದಾಯವನ್ನಲ್ಲಿ ರಿಪ್ರೆಸೆಂಟ್ ಮಾಡಲಾಗಿದೆ. ಕಳೆದ 3 ದಿನದಿಂದ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನಗಳ ಕಾಲ ವಿಶ್ವ ಹವ್ಯಕ ಸಮ್ಮೇಳನ ನಡೀತಾ ಇದೆ. ಈಗ ಎಟ್ ಪ್ರೆಸೆಂಟ್ ನಾನಿರ್ತಾ ಇರೋದು ಪಾಕಶಾಲೆ ಆಹಾರ ಮೇಳದಲ್ಲಿ. ಸೊ ಬ್ರಾಹ್ಮಣರು ಹವ್ಯಕರು ಅಂತ ಬಂದಾಗ ಅವರ ಆಹಾರ ಪದ್ಧತಿ ಕೂಡ ಅಷ್ಟೇನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅವರು ತಯಾರಿಸುವಂಥ ಆಹಾರಗಳು ಎಷ್ಟು ಡಿಲಿಷಿಯಸ್ ಆಗಿರುತ್ತೋ ಅಷ್ಟೇ ಹೆಲ್ದಿ ಕೂಡ ಆಗಿರುತ್ತೆ. ಹಾಗಾದರೆ ಬ್ರಾಹ್ಮಣರ ಈ ಒಂದು ಫುಡ್ ಸ್ಟಾಲಲ್ಲಿ ಯಾವೆಲ್ಲ ಐಟಮ್ಸ್ಗಳಿದೆ, ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ, ಹಾಗೆ ಈ ಒಂದು ಆಹಾರವನ್ನು ಸವಿದಂಥ ಜನ ಏನು ಹೇಳ್ತಾರೆ, ಇದರ ಕಂಪ್ಲೀಟ್ ರಿಪೋರ್ಟ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಸೊ ಇಲ್ಲಿ ಲಿಸ್ಟ್ ಆಫ್ ಐಟಮ್ಸ್ ಎಲ್ಲ ಇದೆ, ಏನೇನಿದೆ ಅಂತ ಹೇಳಿ. 80ಕ್ಕೂ ಹೆಚ್ಚು ಬಗೆಯ ವಿಶೇಷ ಖಾದ್ಯಗಳಿವೆ. ಸ್ಟಾಲಲ್ಲಿ ಏನೇನಿದೆ, ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ, ಹಾಗೆ ಇದು ಯಾವ ರೀತಿ ಹೆಲ್ತ್ಗೂ ಕೂಡ ಒಳ್ಳೆಯದು, ಇವೆಲ್ಲವನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಅವ್ರ ಜೊತೆನೂ ಕೂಡ ಮಾತಾಡ್ತೀನಿ, ಜನರ ಜೊತೆನೂ ಕೂಡ ಮಾತಾಡ್ತೀನಿ. ನಾವು ಇಲ್ಲಿ ಅಕ್ಕಿ ಕೇಸರಿ, ಇದು ಉತ್ತರ ಕನ್ನಡದ ಜಿಲ್ಲೆಯ ಸ್ಪೆಷಾಲಿಟಿ. ಇದು ಅದನ್ನು ಆಮೇಲೆ ದೇಸಿ ತುಪ್ಪದಲ್ಲಿ ಮಾಡಿದ ಗುಲಾಬ್ ಜಾಮೂನು, ದೇಸಿ ತುಪ್ಪದಲ್ಲಿ ಕರೆದಿದ್ದ ಜಿಲೇಬಿನ ಮಾರಾಟ ಮಾಡ್ತೀವಿ. ಅಕ್ಕಿ ಕೇಸರಿ ಅಂದರೆ ಸಣ್ಣ ಅಕ್ಕಿ ಅಂತ ಒಂದು ಬರುತ್ತೆ ಸ್ಪೆಷಲ್, ಅದು ಪರಿಮಳದ ಅಕ್ಕಿ. ಅದನ್ನು ಕಾಯಿಸಿ ತುಪ್ಪದಲ್ಲಿ ಸಕ್ಕರೆ ತುಪ್ಪ ಹಾಕಿ ತುಂಬ ಕಾಯಿಸ್ಬೇಕು, ತುಂಬ ಹೊತ್ತು ಕಾಯಿಸ್ಬೇಕು. ಅದರದ್ದು ಕೇಸರಿ ಬಾತು ಸರಿಯಾದ ಕೇಸರಿಯನ್ನು ಹಾಕಿಯೇ ಮಾಡೋದು. ವೀಕ್ಷಕರೇ, ಉತ್ತರ ಕನ್ನಡದಲ್ಲಿ ಹವ್ಯಕರಲ್ಲಿ ಹಲಸಿನ ಹಣ್ಣಿನ ದೋಸೆ ತುಂಬಾ ಫೇಮಸ್ಸು. ಸೊ ಹವ್ಯಕ ಸಮ್ಮೇಳನದಲ್ಲೂ ಕೂಡ ಹಲಸಿನ ದೋಸೆ ಇದೆ. ಈ ಹಲಸಿನ ದೋಸೆನ ಹೇಗೆ ತಯಾರಿಸ್ತಾರೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ. ಹಲಸಿನ ಹಣ್ಣಿನ ದೋಸೆನ ಹೇಗೆ ಪ್ರಿಪೇರ್ ಮಾಡ್ತೀರಾ? ಏನು ಸ್ಪೆಷಲ್ ಅದು ಹವ್ಯಕರಿದ್ರಲ್ಲಿ? ಹೌದು, ಹಲಸಿನ ಹಣ್ಣಿನ ಟೈಮ್ನಲ್ಲಿ ತುಂಬ ಸ್ಪೆಷಲ್ ಇದು ಹಲಸಿನ ಹಣ್ಣಿಂದು. ಫಸ್ಟ್ ಅಕ್ಕಿ ತೊಳೆದು ನೆನೆಸಾಕಿ ಅದಕ್ಕೆ ಹಲಸಿನ ಹಣ್ಣಿನ ಸೊಳೆನ ಹಾಕಿ ರುಬ್ಬಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಈ ಥರ ನೈಸಾಗಿ ರುಬ್ಬಿಕೊಂಡು ಈ ಥರ ದೋಸೆ ಮಾಡೋದು. ಸೊ ಉತ್ತರ ಕನ್ನಡದಲ್ಲಿ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಕಬ್ಬಿನ ಹಾಲು. ಈ ಕಬ್ಬಿನ ಹಾಲಲ್ಲಿ ದೋಸೆ ಮಾಡ್ತಾರೆ ಅಂದರೆ ನಂಬ್ತೀರಾ? ಖಂಡಿತವಾಗ್ಲೂ. ಹಾಗಾದರೆ ಕಬ್ಬಿನ ಹಾಲಿನ ದೋಸೆ ವಿಶೇಷತೆ ಏನು, ಇದನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ಕೇಳೋಣ. ಕಬ್ಬಿನ ಹಾಲಿನ ದೋಸೆ ಮಾಡ್ತಿದ್ರು. ಯೂಶ್ವಲಿ ನಾವು ಮಸಾಲೆ ದೋಸೆ, ಗೀ ದೋಸೆ ಎಲ್ಲ ಕೇಳಿರ್ತೀವಿ. ಕಬ್ಬಿನ ಹಾಲಿನ ದೋಸೆಯ ವಿಶೇಷತೆ ಏನು? ವಿಶೇಷತೆ ಅಂದರೆ ಏನು, ನ್ಯಾಚುರಲ್ ಆಗಿರುತ್ತೆ, ಏನು ಬೇರೆ ಏನು ಕೆಮಿಕಲ್ ಏನು ಹಾಕಲ್ಲ. ಆಮೇಲೆ ಕಬ್ಬಿನ ಹಾಲು ರುಬ್ಬುವಾಗಲೇ ಹಿಟ್ಟು ರುಬ್ಬುವಾಗಲೇ ಕಬ್ಬಿನ ಹಾಲು ಹಾಕೋಬೇಕು. ಆಮೇಲೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಹಾಕಿ ಸ್ವಲ್ಪ ಸ್ವೀಟ್ ಕಮ್ಮಿ ಆದರೆ ಸ್ವಲ್ಪ ಬೆಲ್ಲ ಹಾಕೋಬೋದು ಅಷ್ಟೇ. ಅದು ಈ ಮಾಮೂಲಿ ಬೆಲ್ಲ ಅಲ್ಲ, ಜೋನಿ ಬೆಲ್ಲ ಅಂತ ಸಿಗುತ್ತೆ, ಅದೇ ಹಾಕಿದರೆ ಚೆನ್ನಾಗಿರುತ್ತೆ. ಜೋನಿ ಬೆಲ್ಲ ಅಂತ ಸಿಗುತ್ತೆ ಉತ್ತರ ಕನ್ನಡ ಕಡೆ, ಅದು ಹಾಕಿದರೆ ಚೆನ್ನಾಗಿರುತ್ತೆ. ಟೋಟಲ್ ಪ್ರೊಸೆಸ್ ಏನು, ಹೇಗೆ ಮಾಡ್ತೀರಾ? ಅಕ್ಕಿ ಉದ್ದಿನಬೇಳೆ ರುಬ್ಬೋದು, ದೋಸೆ ಹಿಟ್ಟು ರುಬ್ಬಿದಾಗೆ. ಅದು ರುಬ್ಬುವಾಗ ಕಬ್ಬಿನ ಹಾಲು ಹಾಕ್ಕೋಬೇಕು. ಕಬ್ಬಿನ ಹಾಲು ಹಾಕಿದರೆ ಚೆನ್ನಾಗಿ ಬರುತ್ತೆ. ಇಲ್ಲಿ ಕಬ್ಬಿನ ಹಾಲು ಮಿಕ್ಸ್ ಮಾಡಿಕೊಂಡ್ರೆ ಸರಿ ಬರೋಲ್ಲ. ಕಬ್ಬಿನ ಹಾಲು ಅದಕ್ಕೆ ರುಬ್ಬುವಾಗಲೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಆಲೆ ಮನೇಲಿ ಮಾಡ್ತಲ್ಲ ಆ ಕಬ್ಬಿನ ಹಾಲು ಅದೇ ಬೆಸ್ಟ್. ಅದೇ ಕಬ್ಬಿನ ಹಾಲು ಅದೇ ಹಾಕ್ತಾ ಇರೋದು, ಅದೇ ಆಲೆ ಮನೆ ಇದೆಯಲ್ಲ ಅಲ್ಲಿಂದಲೇ ತಂದು ಹಾಕ್ತಾ ಇರೋದು. ಇವಾಗ ಹೇಗಿದೆ ರೆಸ್ಪಾನ್ಸು? ಚೆನ್ನಾಗಿದೆ. ವೀಕ್ಷಕರೇ, ನಾನು ಹವ್ಯಕ ಸಮ್ಮೇಳನಕ್ಕೆ ಎಂಟ್ರಿ ಕೊಟ್ಟಾಗಿಂದ ಒಂದಲ್ಲ ಒಂದು ಸ್ಪೆಷಲ್ ವೆರೈಟಿ ಖಾದ್ಯವನ್ನು ನೋಡ್ತಾನೆ ಇದ್ದೀನಿ. ನಾನು ಕೂಡ ಉತ್ತರ ಕನ್ನಡದವಳೆ, ಆದರೆ ನನಗೆ ಕೆಲವೊಂದು ಹೆಸರೇ ಗೊತ್ತಿಲ್ಲ. ಈಗ ಇನ್ನೊಂದು ಸ್ಪೆಷಲ್ ವೆರೈಟಿನ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇದರ ಹೆಸರು ಗೆಣಸೆಲೆ ಅಂತೆ. ಇದನ್ನು ಅರಿಶಿಣ ಎಲೆಯಲ್ಲಿ, ದಾಲ್ಚಿನ್ನಿ ಎಲೆಯಲ್ಲೆಲ್ಲ ಮಾಡ್ತಾರೆ. ನಾನು ಹೇಳೋದಕ್ಕಿಂತ ಇದನ್ನು ತಯಾರಿಸ್ತಿದ್ದಾರಲ್ಲ ಅವ್ರ ಹತ್ರನೇ ಕೇಳೋಣ, ಏನಿದೆ ಸ್ಪೆಷಾಲಿಟಿ, ಹವ್ಯಕ ಕಮ್ಯುನಿಟಿಲಿ ಇದನ್ನು ಯಾವಾಗೆಲ್ಲ ಬಳಸ್ತಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ರಾಮಚಂದ್ರ ಕೃಷ್ಣ ಹೆಗಡೆ ಅಂತ ನಮ್ಮ ಹೆಸರು. ನಾವು ನೋಡ್ತಾ ಇದ್ದೀವಿ ತುಂಬ ಸಿಕ್ಕಾಪಟ್ಟೆ ಪ್ರೊಸೀಜರ್ ಇದೆ ಇದ್ರದ್ದು, ಗೆಣಸೆಲೆ ಅಂತ ಅಲ್ವಾ? ಸೊ ಇದು ಪ್ರೊಸೀಜರ್ ಏನು, ಹೇಗೆ ಮಾಡ್ತೀರಾ? ಇದು ಫಸ್ಟ್ ಬಂದುಬಿಟ್ಟು ಅಕ್ಕಿಯನ್ನು ನೆನೆಸ್ಬಿಟ್ಟು ರುಬ್ಬಬೇಕು. ಆಮೇಲೆ ನೈಸಾಗಿ ರುಬ್ಬಿ ಕಾಸಿ ಹದ ತಂದಮೇಲೆ ಮತ್ತೆ ಕಾಯಿ ಸುಳಿ ಮತ್ತು ಬೆಲ್ಲ ಹಾಕಿ ಕಾಸಿ ಅದನ್ನು ಒಳಗಡೆ ಈ ಕಡೆ ಹಚ್ಚಿ ಒಳಗಡೆ ಹಾಕಿದಾಗ ಗೆಣಸಲೆ ಅಂತ ರೆಡಿ ಆಗುತ್ತೆ. ಇದನ್ನು ನಾವು ಹೆಚ್ಚಾಗಿ ನಾಗರ ಪಂಚಮಿ,
ಗಣೇಶನ ಹಬ್ಬದಲ್ಲಿ ವಿಶೇಷವಾಗಿ ಮಾಡ್ತೀವಿ ಇದರ ಪೂಜೆಗೆ ಅಂತ. ಮತ್ತು ಇದು ಉತ್ತರ ಕನ್ನಡ ಸ್ಪೆಷಲ್ ಐಟಮ್ ಆಗಿದೆ ಒಂದು. ಇದು ಒಂದಿನ ಮೊದಲೇ ರುಬ್ಬಿಡ್ಕೋಬೇಕು ಆ ಥರ ಏನಾದರೂ ಇರುತ್ತಾ ಹಿಟ್ಟು? ಇಲ್ಲ ಆ ಥರ ಏನಿಲ್ಲ. ರುಬ್ಬಿಟ್ಟು ಕಾಸಿಬಿಟ್ಟು ಅದು ತಣದ ಮೇಲೆ ಹತ್ಲಿಕ್ಕೆ ಚೆನ್ನಾಗಿ ಬರುತ್ತೆ. ಅಂಟು ಅಂಶ ಆದಮೇಲೆ ತಣದ ಮೇಲೆ ಹತ್ಲಿಕ್ಕೆ ಚೆನ್ನಾಗಿ ಬರುತ್ತೆ. ಆಗ ಸ್ವಲ್ಪ ಮೊದಲೇ ರುಬ್ಬಿಟ್ಟು ಕಾಸಿಟ್ಕೊಳ್ಬೇಕು. ಅಕ್ಕಿ ಇದರಿಂದಾನೇ ಮಾಡೋದಲ್ವಾ? ಅಕ್ಕಿ ನೆನೆಸ್ಬಿಟ್ಟು ರುಬ್ಬಬೇಕು. ದೋಸೆ ರುಬ್ಬಂಗೆ ರುಬ್ಬಬೇಕು ಅಕ್ಕಿ ಒಂದು ಮಾತ್ರ. ಇದು ಹೂರಣ ಮಾಡ್ತಿಲ್ಲ ಅದು ಹೇಗೆ? ಕಾಯಿ ಹುಳಿ ಮತ್ತು ಬೆಲ್ಲವನ್ನು ಕಾಸಿ ಅದರೊಳಗೆ ಮಾಡೋದು ಇದು. ಸೊ ವೀಕ್ಷಕರೇ, ಗೆಣಸೆಲೆ ಬಗ್ಗೆ ಇಷ್ಟೆಲ್ಲ ಅವರು ಇಂಟ್ರೊಡಕ್ಷನ್ ಕೊಟ್ಟರು, ಅದರ ಸ್ಪೆಷಾಲಿಟಿ ಹೇಳಿದ್ರು. ಇಷ್ಟು ಹೇಳಿದ ಮೇಲೆ ತಿಂದೇ ಹೋದರೆ ಹೇಗಲ್ವಾ? ಸೊ ತಿಂದು ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳ್ತೀನಿ. ಅಮೇಝಿಂಗ್. ಹವ್ಯಕರ ಸ್ಪೆಷಾಲಿಟಿ ಇದು ಕೂಡ ಒಂದು ಸಖತ್ ಸ್ವೀಟ್ ಆಗಿದೆ. ಸೊ ಯಾರ್ಯಾರು ಹವ್ಯಕ ಸಮ್ಮೇಳನಕ್ಕೆ ಬರ್ತಾ ಇದ್ದೀರೋ ಖಂಡಿತವಾಗ್ಲೂ ಈ ಗೆಣಸೆಲೆ ಡಿಶನ್ನು ಟ್ರೈ ಮಾಡಿ. ಮನೋಹರ ಅಂದರೆ ಇದು ಕಡಲೆ ಹಿಟ್ಟನ್ನು ಕರಡಿ ಗುಂದಿ ಕಾಳು ಟೈಪ್ ಮಾಡಿಬಿಟ್ಟು ಇನ್ನೂ ಚೆನ್ನಾಗಿ ಬೇಯಿಸಿ ಅದಕ್ಕನ್ನು ಇಟ್ಟು ಆಮೇಲೆ ಬೆಲ್ಲ ಮತ್ತು ಕಾಯಿ ಎಳ್ಳು ಹಾಕಿ ಅದನ್ನು ಪಾಕ ತರಿಸಿ ಮಿಕ್ಸ್ ಮಾಡಿದಾಗ ಈ ಥರ ಬರುತ್ತೆ. ಟೇಸ್ಟಿಗೂ ಒಳ್ಳೆ ಇರುತ್ತೆ. ಇದು ಮನೋಹರ ಅಂತ ಹೇಳ್ತೀವಿ ನಾವು. ಅಕ್ಕಿ ರೊಟ್ಟಿ ಮಾಮೂಲಿಗೂ ಇದಕ್ಕೂ ಏನು ವ್ಯತ್ಯಾಸ? ಇದಕ್ಕೇನಂತ ಕರೀತಾರೆ? ಮಸಾಲೆ ಅಕ್ಕಿ ರೊಟ್ಟಿ ಸರ್ ಇದು. ವಡಪ್ಪೆ. ವಡಪ್ಪೆ. ಇದು ಚಿಕ್ಕದಾಗಿರುತ್ತಲ್ಲ? ಹೌದು, ಸ್ಮಾಲ್. ಇದೇನು ಮಸಾಲೆ ಇರುತ್ತಾ ಇದಕ್ಕೆ? ಹೌದು, ಕ್ಯಾರೆಟು, ಸೊಪ್ಪು, ಸಬ್ಬಗಿ ಸೊಪ್ಪು, ಎಳ್ಳು, ಜೀರಿಗೆ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಾಡ್ತೀರಿ ಸರ್. ಚೆನ್ನಾಗಿರುತ್ತೆ, ಸ್ಮೆಲ್ಲು ಎಲ್ಲ ಚೆನ್ನಾಗಿರುತ್ತೆ. ಇನ್ನು ಕಾಯಿ ಕಡುಬು ಅಂತ ಆಗುತ್ತೆ. ಕಾಯಿ ಕಡುಬು ಅದು ಕೂಡ ಕಾಯಿ ತುರಿಯಿಂದ ಮಾಡಿದ್ದಂಥ ಒಂದು ವಿಶಿಷ್ಟವಾದಂಥ ಕರಿದ ತಿಂಡಿ. ಒಳಗಡೆಗೆ ಕಾಯಿಯಿಂದ ಮಾಡಿರುವಂಥ ಸ್ವೀಟ್ ಇರುತ್ತೆ, ಮೇಲ್ಗಡೆಗಿಂದ ಅದನ್ನು ಕರಿದಿದ್ದಾಗಿರುತ್ತೆ. ಇನ್ನು ಹಲಸಿನ ಹಣ್ಣಿನ ಕೊಟ್ಟೆ ಕಡುಬು. ಇದು ಆ್ಯಕ್ಚುಲಿ ಹಲಸಿನ ಹಣ್ಣಿನ ಕೊಟ್ಟೆ ಕಡುಬು ಅಂತ ಇಲ್ಲಿ ನಾವು ಬರೆದಿದ್ದು. ಹಲಸಿನ ಮರದಿಂದ ಮಾಡಿರುವಂಥ ಎಲೆಗಳಿಂದ ಅದ್ರ ಒಳಗಡೆ ಇಡ್ಲಿ ಬ್ಯಾಟರ್ ಇರುತ್ತಲ್ಲ, ಇಡ್ಲಿ ಒಂದು ಹಿಟ್ಟಿರುತ್ತಲ್ಲ, ಅದನ್ನು ಹಾಕಿ ಇಡ್ಲಿ ಥರ ಅದು ಬೇಯಿಸ್ತಾರೆ. ತಂಬಳಿ ಬಗ್ಗೆ ಹೇಳೋದಿದ್ರೆ ಇದು ನಂಬರ್ 1 ತಂಬಳಿ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇವತ್ತು ಹವ್ಯಕ ಮಹಾ ಸಮ್ಮೇಳನ ಏನು ನಡೀತಾ ಇದೆ, ಇದರಲ್ಲಿ ತಂಬಳಿ ಟೇಸ್ಟು ತುಂಬ ಚೆನ್ನಾಗಿದೆ. ಊರಲ್ಲಿ ಅಂದರೆ ನಾವು ಸಿರ್ಸಿ, ಶಿವಮೊಗ್ಗ, ಯಲ್ಲಾಪುರ ಈ ಕಡೆ ಏನು ತಂಬಳಿ ಕುಡಿದೀವೋ ಅದೇ ಥರ ಟೇಸ್ಟ್ ಇದೆ. ತುಂಬ ಇಷ್ಟ ಆಯಿತು ಇವತ್ತಿನ ಈ ಸಮ್ಮೇಳನದಲ್ಲಿ. ಒಂಥರ ನಾವು ಊರಿಗೆ ಹೋದಷ್ಟು ಫೀಲ್ ಆಯಿತು ಬೆಂಗಳೂರಲ್ಲಿ ಇದ್ಕೊಂಡು. ಸೊ ವಿ ಆರ್ ಪ್ರೌಡ್ ಟು ಬಿ ಹವ್ಯಕಸ್. ನನಗೂ ಚೆನ್ನಾಗಿ ಅನಿಸ್ತು. ಮನೇಲಿ ನಾವು ಹೇಗೆ ಮಾಡಿ ಚೆನ್ನಾಗಿ ಟೇಸ್ಟಿ ಅನಿಸುತ್ತೆ ಅದೇ ಥರ ಟೇಸ್ಟ್ ಇದೆ, ಕ್ವಾಲಿಟಿನೂ ಇದೆ. ಸೊ ಈಗ ಇಷ್ಟು ಜನ ಮೇಂಟೈನ್ ಮಾಡೋದು ಅವ್ರಿಗೂ ಕಷ್ಟ. ಒಂದು ಕಡೆ ಕ್ವಾಲಿಟಿನೂ ನೋಡಬೇಕು, ಟೇಸ್ಟು ನೋಡಬೇಕು. ಬಟ್ ಇದು ನಾವು ಟೇಸ್ಟ್ ಮಾಡಿದ ಪ್ರಕಾರ ವರ್ತ್ ಅಂತ ಅನಿಸ್ತಾ ಇದೆ ನಮಗೆ. ಸೊ ಇಷ್ಟ ಆಯಿತು. ನಮ್ಮಲ್ಲಿ ಆಲ್ಮೋಸ್ಟ್ 60 ವೆರೈಟಿ ತಂಬುಳಿ ಇದೆ. 60 ವೆರೈಟಿ. ಸೊ ಇವತ್ತು ಪ್ರೆಸೆಂಟ್ ಇವೆಂಟ್ಗಾಗಿ 5 ವೆರೈಟಿ ಇದೆ. ಸೊ ಎಲ್ಲದಕ್ಕೂ ಎಲ್ಲ ತರಕ್ಕೂ ಇದಿದೆ, ಡಿಫ್ರೆಂಟ್ ಇದಿದೆ. ಸೊ ಮೈನ್ ಹೆಲ್ತ್ ಬೆನಿಫಿಟ್ಸ್ ಆಗಿ ಇದೆ ಎಲ್ಲ. ಸೊ ತಂಪಾಗಿರಕ್ಕೆ, ಬಾಡಿ ಎಕ್ಸಸ್ ಹೀಟ್ ಆಗಿರೋದು ಕೂಲ್ ಮಾಡೋದಕ್ಕೆ. ಸೊ ಒಂದೋ ಎರಡೋ ತಂಬುಳಿ ಯಾವುದು ಇದೆ ಅಂತ ಹೇಳ್ತೀರಾ? ಇವಾಗ ಪ್ರೆಸೆಂಟ್ ಒಂದೆಲ್ಗ ಇದೆ, ಮತ್ತೆ ಲೆಮನ್ ಗ್ರಾಸ್ ಇದೆ, ಮ್ಯಾಂಗೋ ಜಿಂಜರ್ ಇದೆ, ಸ್ಪೆಷಲ್ ಟೆಂಡರ್ ಮ್ಯಾಂಗೋ ಇದೆ. ಈ ತಂಬುಳಿ ನಿಜಕ್ಕೂ ಆರೋಗ್ಯವಾದಂಥದ್ದು. ಇಲ್ಲಿ ಸುಮಾರು 60 ವೆರೈಟಿ ತಂಬುಳಿಗಳಿರುತ್ತಂತೆ. ಆದರೆ ಇಲ್ಲಿ ಇವತ್ತು ಮಾಡ್ತಾ ಇರೋದು 5 ತರಹದ ತಂಬುಳಿಗಳನ್ನ. ನಾನು ಒಂದು ತಂಬುಳಿಯನ್ನು ತಗೊಂಡು ಟೇಸ್ಟ್ ಮಾಡ್ತಾ ಇದ್ದೇನೆ. ಇದು ಎಳನೀರಿನ ತಂಬುಳಿ. ನೋಡೋಣವಾ? ಅದ್ಭುತವಾಗಿದೆ ತಂಬುಳಿ. ಇಲ್ಲಿ ಪಾಕಶಾಸ್ತ್ರದ ಬಗ್ಗೆ ನಮಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಹೇಗೆ ಈ ಒಂದು ಹಣ್ಣಿನಿಂದ, ಒಂದು ಹೂವಿನಿಂದಾಗಲಿ ಅದರಿಂದ ಹೇಗೆ ರುಚಿಕರವಾದ ಆಹಾರವನ್ನು ಮಾಡ್ಬೋದು ಅಂತ ಹೇಳಿಬಿಟ್ಟು ಗೊತ್ತಿರೋದಿಲ್ಲ. ಅಂಥ ಇದರೊಳಗೆ ಪಾಕಶಾಲೆ ಅನ್ನೋ ಒಂದು ಮಾಡಿಬಿಟ್ಟು ಬೇರೆ ಬೇರೆ ಹಲಸಿನ ಹಣ್ಣಿನಿಂದಾಗಿದ್ದು, ಕಬ್ಬಿನ ರಸದಿಂದ ದೋಸೆ ಮಾಡೋದಿರ್ಬೋದು. ಆಮೇಲೆ ನಮ್ಮಲ್ಲಿ ತಂಬುಳಿ ಅಂತ ಒಂದು ತುಂಬ ರುಚಿಯಾದಂಥ ಒಂದು ಇದು ನಮ್ಮ ದಿನನಿತ್ಯ ಆಹಾರದಲ್ಲಿ ಇರೋದು ತಂಬುಳಿ. ತಂಬುಳಿಯನ್ನು ವಿಧ ವಿಧವಾಗಿ ಒಂದು 20 ವೆರೈಟಿಯಲ್ಲಿ ಹೇಗೆ ಮಾಡ್ಬೋದು ಅಂತಾನು ರಿಪ್ರೆಸೆಂಟ್ ಮಾಡಿದ್ದಾರೆ. ಇಲ್ಲಿ ಅವ್ರ ಕಡೆ ಮಾಡ್ತಾರಲ್ಲ ಇಡ್ಲಿ, ಅದು ಇಷ್ಟ ಆಯಿತು. ದೋಸೆ ಇಷ್ಟ ಆಯಿತು. ಆಮೇಲೆ ಸ್ವೀಟ್ ಬನ್ಸು ಭಾಳ ಇಷ್ಟ ಆಯಿತು, ಚೆನ್ನಾಗಿದೆ ಅನ್ನಿಸ್ತು. ಆಮೇಲೆ ಇಲ್ಲಿ ದೇಸಿ ತುಪ್ಪಗಳು ಮಾರ್ತಾರೆ, ಹಾಲು, ಮೊಸರು, ಹಾಲಿನ ಎಲ್ಲ ಪ್ರಾಡಕ್ಟ್ಸು ಮಾರ್ತಾರೆ. ತುಂಬ ಚೆನ್ನಾಗಿದೆ ಅನ್ನಿಸ್ತು. ಇಲ್ಲಿ
ಬಾಳೆಹಣ್ಣು ಬನ್ಸ್ ಕೂಡ ಇದೆ, ಹವ್ಯಕರ ಸ್ಪೆಷಾಲಿಟಿ ಇದು. ಅದನ್ನು ಹೇಗೆ ಮಾಡ್ತಾರೆ, ಏನಿದ್ರ ಸ್ಪೆಷಾಲಿಟಿ ಅನ್ನೋದನ್ನ ಕೇಳೋಣ. ಇದಕ್ಕೆ ಬಾಳೆಹಣ್ಣು, ಮೊಸರು ಮತ್ತು ಸ್ವಲ್ಪ ಜೀರಿಗೆ, ಸಕ್ಕರೆ ಎಲ್ಲ ಹಾಕಿ ಸ್ವಲ್ಪ ಮೈದಾ ಹಿಟ್ಟು ಎಲ್ಲ ಹಾಕಿ 3 ಗಂಟೆಗಳ ಕಾಲ ನೆನೆಸಿಡಬೇಕು. ಆಮೇಲೆ ಮಾಡೋ ಟೈಮಿಗೆ 1 ಚಿಟಿಕೆ ಸೋಡಾ ಪೌಡ್ರ್ ಹಾಕಿ ಆಮೇಲೆ ಎಣ್ಣೆಯಲ್ಲಿ ಬಿಡೋದು. ಸ್ಪೆಷಾಲಿಟಿ ಕೇಸರಿ. ಇಲ್ಲಿ ಕೇಸರಿ ಬಾತ್ ಅಂತ ಕೊಡ್ತಾರೆ, ಆದರೆ ನಮ್ಮ ಕಡೆ ಮಾಡೋದು ಬೇರೆ ಥರ ಕೇಸರಿ. ತುಪ್ಪ ಮತ್ತು ಅಕ್ಕಿ ಹಾಕಿ ಕೇಸರಿಯನ್ನು ಹಾಕಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದನ್ನ ಒಂದು ತಿನ್ನಬೇಕು. ಆಮೇಲೆ ಕಬ್ಬಿನ ಹಾಲಿನ ದೋಸೆ, ಆಮೇಲೆ ಕಬ್ಬಿನ ಹಾಲಿಂದ ನಾವು ತೊಡೆದೇವು ಅಂತ ಮಾಡ್ತೀವಿ, ಅದು ತುಂಬ ಸ್ಪೆಷಲ್ಲು. ಮಲೆನಾಡು ಕಡೆ ಬಂದವರು ತಿಂತಾರೆ, ಆದರೆ ಅದನ್ನ ಇಲ್ಲೂ ತಿನ್ಬೋದು. ಎಲ್ಲ ತರಹದ ನಮ್ಮ ಊರ ಕಡೆ ತಿಂಡಿ ತಿನಿಸುಗಳು ಇಲ್ಲಿದೆ. ನೀರು ದೋಸೆ ಆಗಿರ್ಬೋದು, ಬನ್ಸು ಮತ್ತು ಜಿಲೇಬಿ, ಆಮೇಲೆ ಕೊಟ್ಟೆ ಕಡುಬು ಅಂತ ಮಾಡ್ತಾರೆ, ನಮ್ಮ ಊರ ಕಡೆ ತುಂಬ ಫೇಮಸ್ಸು, ತುಂಬ ರುಚಿಯಾಗಿರುತ್ತೆ. ಪಾಕಶಾಲೆಲ್ಲ ನೋಡಿದೆ, ನಮ್ಮದು ಕೇಸರಿ ಬಾತು, ವಡಪೆ, ಆಮೇಲೆ ಬಜ್ಜಿ ಎಲ್ಲ ತಿಂದರೆ ಅಷ್ಟು ಖುಷಿ ಆಯ್ತು. ನಮಗೆ ಅಕ್ಕಿ ರೊಟ್ಟಿ ಇಷ್ಟ, ಅದಕ್ಕೆ ಈಗ ನಿಂತಿದ್ದೇನೆ. ಇದರ ಮೊದಲು ಈಗಾಗಲೇ ಪೋಡಿ ತಿಂದಿದ್ದೇವೆ, ಆಮೇಲೆ ಮಸಾಲೆ ದೋಸೆ ತಿಂದಿದ್ದೇವೆ, ಆಮೇಲೆ ಕಡುಬು ತಿಂದಿದ್ದೇವೆ. ಪ್ರತಿಯೊಂದು ಭಾಳ ರುಚಿಯಲ್ಲಿ ಭಾಳ ಸಮೃದ್ಧಿ ಇದೆ. ಹಾಲ್ಬಾಯಿ ಮಣ್ಣಿ, ನಮ್ಮ ಸೈಡ್ ಮಣ್ಣಿ ಹೇಳಿ ಹೇಳ್ತಾ, ಅದಕ್ಕೆ ಅದು ಹೆಲ್ದಿ ಇದ್ದೋಳೆ ಅನ್ನಿಸ್ತು. ಯಾಕೆಂದ್ರೆ ಅದರಲ್ಲಿ ಆಯಿಲು ಇರ್ತಿಲ್ಲ, ಅಕ್ಕಿ ಏನು ಬೇಸಿಕ್ ಅದರಲ್ಲಿ ಯೂಸ್ ಮಾಡೋದು, ಬೆಲ್ಲ ಆ ಥರದ್ದು. ಹಾಗಾಗಿ ಅದು ನನಗೆ ಅನ್ನಿಸ್ತು ಹೆಲ್ದಿ ಅದು ಹೋಳಿ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತಿನ್ಲಕ್ಕೆ ಹೋದ್ರೆ ನಾಳೆ ಅನ್ನಿಸ್ತಾ ಇತ್ತು. ಇಲ್ಲಿ ಮಾಡತಕ್ಕಂಥ ಅಡುಗೆಗಳು ಏನಿದೆ ಅದು ತುಂಬ ಚೆನ್ನಾಗಿದೆ. ಯಾಕೆಂದರೆ ನಾವು ಬರೀ ಇಲ್ಲಿ ಇಡ್ಲಿ ದೋಸೆ ಅನ್ನೋದು ಇದು ಮಾಡ್ತಾ ಇರ್ತೀವಿ. ಹಾಗಾಗಿ ಈ ನಮ್ಮ ಶಿರಸಿ ಮತ್ತು ಕಾಸರಗೋಡು ಈ ಕಡೆದು ಎಲ್ಲನೂ ಒಂದು ರುಚಿಗೆ ನಮಗೆ ಒಳ್ಳೆ ಇದು ಕೊಡ್ತಾ ಇದೆ. ಅಲ್ಲಿ ಅತ್ಯಂತ ಸಂತೋಷ ಅಂದರೆ ಎಲ್ಲೆಲ್ಲಿಂದೋ ಬಂದಿದ್ದಾರೆ, ಇಡೀ ವಿಶ್ವದಿಂದ ಜನ ಬಂದಿದ್ದಾರೆ, ಹಳ್ಳಿಯಿಂದ ಬಂದಿದ್ದಾರೆ, ಪಟ್ಟಣದಿಂದ ಬಂದಿದ್ದಾರೆ, ಅಮೇರಿಕಾ, ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲೆಲ್ಲೋ ಫಾರಿನಿಂದ ಇದ್ದವರೆಲ್ಲ ಸಿಕ್ಕಿದ್ದಾರೆ. ಇದೊಂದು ಅತ್ಯಂತ ಸಂತೋಷದ ವಿಷಯ. ನೋಡಿದ್ರಲ್ಲ ವೀಕ್ಷಕರೇ, ವಿಶ್ವ ಹವ್ಯಕ ಸಮ್ಮೇಳನದ ಎಲ್ಲ ನೋಟವನ್ನು, ಹವ್ಯಕ ಸಮ್ಮೇಳನದ ಸಂಸ್ಕೃತಿಯನ್ನು, ಹಾಗೆ ಅವರ ಕಲೆಯನ್ನು, ಸಂಗೀತವನ್ನು ಪ್ರತಿಯೊಂದನ್ನು ಕೂಡ ಇಲ್ಲಿ ಪ್ರತಿನಿಧಿಸಲಾಗಿದೆ. ಹವ್ಯಕ ಸಮ್ಮೇಳನದ ಸಿರಿವಂತಿಕೆ ಪ್ರದರ್ಶನ ಎಲ್ಲ ಆಗ್ತಾ ಇದೆ. ದೇಶ ವಿದೇಶಗಳಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ನೆರೆದಿದ್ದಾರೆ. ಹಾಗೆ ಪಾಕಶಾಲೆ ಕೂಡ ತುಂಬ ವಿಶೇಷವಾಗಿತ್ತು. ಅಲ್ಲಿ ಏನೇನು ಅವೈಲೇಬಲ್ ಇದೆ ಎಲ್ಲವನ್ನೂ ಕೂಡ ತೋರಿಸೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಹಾಗೆ ನೀವಿನ್ನೂ ಕೂಡ ಯಾರಾದರೂ ಈ ಒಂದು ಸಮ್ಮೇಳನವನ್ನು ಮಿಸ್ ಮಾಡಿಕೊಂಡ್ರೆ ನಾಳೆ ಕೂಡ ಬಂದು ಈ ಒಂದು ಸಮ್ಮೇಳನದಲ್ಲಿ ಭಾಗಿಯಾಗಬಹುದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.